ಕಲ್ಲು ಎಸೆಯುವುದು, ಊಟ ಮಾಡುವಾಗ ಅದಕ್ಕೆ ಕೋಪ ಬರುವ ಹಾಗೆ ಮಾಡಿದ್ರೆ ಮಾತ್ರ ಮಕ್ಕಳಿಗೆ ಬೀದಿ ನಾಯಿಗಳು ಕಚ್ಚುತ್ತೆ. ಮನುಷ್ಯರಂತೆ ನಾಯಿಗಳಿಗೂ ಜೀವ ಇರತ್ತೆ. ಯಾವ ನಾಯಿಯನ್ನ ಸಾಯಿಸಲು ನ್ಯಾಯಾಲಯ ಸೂಚನೆ ನೀಡಿಲ್ಲ. ಬೀದಿ ನಾಯಿಗಳ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಿದ್ರೆ ಯಾವ ನಾಯಿಯೂ ಸುಖ ಸುಮ್ಮನೆ ಕಚ್ಚೋದಿಲ್ಲ ಎಂದು ಶ್ವಾನ ವೈದ್ಯ ಡಾಕ್ಟರ್ ಪ್ರವೀಣ್ ಮಠಪತಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಮಠಪತಿ ಅಂತ. ಐ ಆಮ್ ಡಾಕ್ಟರ್ ಆಟ್ ಪಾಸ್ ಕೇರ್ ಆ್ಯಂಡ್ ಹೀಲ್ ಪೆಟ್ ಕ್ಲಿನಿಕ್ ಹನುಮಾನ್ ನಗರ. ಅಂದರೆ ಈಗ ಸಿಟಿಯಲ್ಲಿ ಡಾಗ್ ಬೈಟ್ ಕೇಸ್ ತುಂಬ ಜಾಸ್ತಿ ಆಗ್ತಿದೆ. ಕಾರಣ ಏನಂತಂದರೆ ಡಾಗ್ ಪಾಪ್ಯುಲೇಷನು ಜಾಸ್ತಿ ಆಗ್ತಾಯಿದೆ. ಡಾಗ್ ಪಾಪ್ಯುಲೇಷನ್ ಯಾಕೆ ಜಾಸ್ತಿ ಆಗ್ತದೆ ಅಂದರೆ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಹ್ಯೂಮನ್ ಪಾಪ್ಯುಲೇಷನ್. ಅಂದರೆ ಮನುಷ್ಯರ ಪಾಪ್ಯುಲೇಷನ್ ಹೆಂಗೆ ಜಾಸ್ತಿ ಆಗ್ತಿದೆ, ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಓಕೆ, ಅದರಿಂದ ಏನಾಗ್ತದೆ, ಇವನ್ ಅನಿಮಲ್ ಕ್ರುಯಾಲಿಟಿನೂ ಜಾಸ್ತಿ ಆಗ್ತಿದೆ. ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಅನಿಮಲ್ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ನಾವು ಕಲಿಸ್ಕೊಡ್ಬೇಕಾಗ್ತದೆ. ಅದರಿಂದ ಅಂದರೆ ನಾವು ಹ್ಯಾವ್ ಟು ಎಜುಕೇಟ್ ಅವರ್ ಚಿಲ್ಡ್ರನ್. ಯಾಕಂತಂದರೆ ಅನಿಮಲ್ ವೆಲ್ಫೇರ್ ಅಂದರೆ ಪ್ರಾಣಿ ದಯೆ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗ್ತದೆ. ಯಾಕೆ ಬಿಕಾಸ್ ವಿ ಆರ್ ಕೋ ಹ್ಯಾಬಿಟ್ಯಾಟ್ ವಿತ್ ಸ್ಟ್ರೇ ಅನಿಮಲ್ಸ್. ಓಕೆ, ನಾಯಿಗಳಿಗೆ ನಾವು ಕಲ್ಲು ಒಗಿಬಾರ್ದು. ಓಕೆ, ಇದನ್ನ ಫಸ್ಟ್ ಹೇಳ್ಕೊಡ್ಬೇಕು. ಮತ್ತು ನಾಯಿ ಊಟ ಮಾಡುವಾಗ ಯಾವಾಗೂ ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ನಾಯಿ ತನ್ನ ಮರಿಗಳಿಗೆ, ಹೆಣ್ಣಾಯಿ ತನ್ನ ಮರಿಗಳಿಗೆ ಊಟ ಅಂದರೆ ಫೀಡ್ ಮಾಡ್ತಿರ್ಬೇಕಾದ್ರೂ ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು. ನಾಯಿ ಮಲಗಿರುವಾಗೂ ನಾವು ಯಾವುದೇ ರೀತಿ ಕಲ್ಲು ಒಗೆಯೋದಾಗಲಿ, ಅವಕ್ಕೆ ಡಿಸ್ಟರ್ಬ್ ಮಾಡೋದಾಗಲಿ ಅದನ್ನ ಮಾಡಬಾರ್ದು. ಇವೇ ಮೇನ್ ಫ್ಯಾಕ್ಟರು ನಾಯಿ ಅಟ್ಯಾಕ್ ಮಾಡೋದು. ಓಕೆ, ಇದು ಬಿಟ್ಟರೆ ನಾಯಿ ಅಟ್ಯಾಕ್ ಯಾವಾಗ ಮಾಡ್ತದೆ ಅಂತಂದರೆ ಅದು ಹುಚ್ಚಿಡಿದಾಗ. ಓಕೆ, ಅಂದರೆ ರೇಬೀಸ್ ರೋಗ ಅದು ಕ್ಲಿಯರ್ಲಿ ಗೊತ್ತಾಗ್ತದೆ ನಮಗೆ. ಅವಾಗ ಏನಾಗ್ತದೆ ಅಂತಂದರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗಿ, ಮುನ್ಸಿಪಾಲ್ಟಿ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಇನ್ವಾಲ್ವ್ ಆಗಿ ಅಂಥ ನಾಯಿಗಳನ್ನು ನಾವು ಹಿಡಿದು ಅವಕ್ಕೆ ಅಬ್ಸರ್ವೇಷನಲ್ಲಿ ಇಡಬೇಕಾಗ್ತದೆ. ಏನೋ ಟು ಡಯಾಗ್ನೋಸ್ ಇಟ್ ಆಸ್ ಅ ರೇಬೀಸ್ ಅಂತ. ಅದು ಮಿನಿಮಮ್ ಒಂದು 10 days ತೊಗೊಳ್ತದೆ. ಓಕೆ, ಇನ್ನೊಂದೇಂದರೆ ಫೆರಲ್ ಡಾಗ್ಸ್ ಯಾವಾಗ ಕ್ರಿಯೇಟ್ ಆಗ್ತದೆ ಅಂದರೆ ಬಿಟ್ವೀನ್ ಡಾಗ್ ಗ್ರೂಪ್ ಕ್ರಿಯೇಟ್ ಆಗ್ತದೆ. ಯಾವಾಗ ಅಂದರೆ ಹೆವಿ ಗಾರ್ಬೇಜ್ ಡಿಸ್ಪೋಸ್ ಪ್ರಾಪರ್ ಆಗಲಿಲ್ಲ ಅಂತಂದರೆ, ಇಲ್ಲ ನಾನ್ ವೆಜ್ ಎಲ್ಲಿ ರೆಸ್ಟೋರೆಂಟ್ಸ್ ಇರ್ತವೆ ಅಲ್ಲಿ ಪ್ರಾಪರಾಗಿ ಡಿಸ್ಪೋಸ್ ಆಗಲಿಲ್ಲ ಅಂದರೆ ಅಲ್ಲಿಂದ ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಆಗೋಗುತ್ತೆ. ಬಿಕಾಸ್ ಆಫ್ ದ ಹೆವಿ ಏನೋ ಮೀಟ್ ಫೀಡ್ ಆಗೋದ್ರಿಂದ ಅವಕ್ಕೊಂಥರ ಫೆರಲ್ ಬಿಹೇವಿಯರ್ ಬರ್ತದೆ. ಓಕೆ, ಇದಕ್ಕೆಲ್ಲ ಅಂದರೆ ಮೇನ್ ಸೊಲ್ಯೂಷನ್ ಅಂದರೆ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್. ಒಂದು ಮುನ್ಸಿಪಲ್ ಕಾರ್ಪೊರೇಷನ್ನು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಡಾಗ್ ಪಾಪ್ಯುಲೇಷನ್ನ ಸಿಸ್ಟಮೆಟಿಕ್ ಆಗಲಿ ಮತ್ತು ಸೈಂಟಿಫಿಕ್ ಆಗಿ ಕಂಟ್ರೋಲ್ ಮಾಡಿದರೆ ಓವರಾಲ್ ಡಾಗ್ ಬೈಟ್ ಕೇಸ್ನು ಕಡಿಮೆ ಆಗ್ತದೆ. ಮತ್ತು ಇದಕ್ಕೆ ಅಂದರೆ ಈಗ ಕೆಲವೊಬ್ರು ಎಲ್ಲ ಅಂದರೆ ಏನಂತ ಕನ್ಕ್ಲೂಷನ್ ಬರ್ತಿದ್ದಾರೆ ಅಂತಂದರೆ ಡಾಗ್ ಬೈಟ್ ಕೇಸ್ದಿಂದ ಮಕ್ಕಳಿಗೆ ಹಾನಿ ಆಗ್ತಿದೆ. ಓಕೆ, ಇದರ ಅಗೇನ್ಸ್ಟ್ ನಾವು ಇದ್ದೀವಿ. ಯಾಕಂದರೆ ಮಕ್ಕಳಿಗೆ ಹಾನಿ ಆಗಬಾರ್ದು, ಎಲ್ಲರೂ ಸೇಫ್ ಇರಬೇಕು. ಇವನ್ ಹ್ಯೂಮನ್ ಪಾಪ್ಯುಲೇಷನ್ ಹ್ಯಾಸ್ ಟು ಬಿ ಸೇಫ್. ಓಕೆ, ಇದಕ್ಕೆ ಮೇನ್ ಸೊಲ್ಯೂಷನ್ ಅಂತಂದರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ AWBI ಗೈಡ್ಲೈನ್ಸ್ ಕೊಟ್ಟಿದೆ. 2023 ಇಂಪ್ರೂವೈಸ್ಡ್ ಗೈಡ್ಲೈನ್ಸ್ ಕೊಟ್ಟಿದೆ. ಯಾವುದೇ ಮೆನಿ ಪೀಪಲ್ ವೆಂಟ್ ಟು ಕೋರ್ಟ್, ಹೈಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್, ಅವಾಗೆಲ್ಲ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಟ್ ಮಾಡಿದೆ ಅಂತಂದರೆ 2023 ಅನಿಮಲ್ AWBI ಗೈಡ್ಲೈನ್ಸನ್ನು ಫಾಲೋ ಮಾಡಿ. ಅಲ್ಲಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಂತಂದರೆ ಇಂಡಿಯನ್ ಗೆಜೆಟಲ್ಲಿ ಸಹಿತ ಅದು ಮೆನ್ಷನ್ ಮಾಡಿದ್ದಾರೆ. ಇವನ ಇಲ್ಲ ಇಂಡಿಯನ್ ಗೆಜೆಟಲ್ಲಿ ಪೇಜ್ ನಂಬರ್ 30 ಡಾಗ್ ಬೈಟನ್ನು ಬೇಕಂದರೆ ಇಲ್ಲಿ ಫೋಕಸ್ ಮಾಡ್ಬೋದು. ತೋರಿಸು, ಫೋಕಸ್ ಆಗ್ತದ ಫೋನಲ್ಲಿ? ಅಂದರೆ ರೆಸೊಲ್ಯೂಷನ್ ಆಫ್ ಕಂಪ್ಲೇಂಟ್ಸ್ ರಿಗಾರ್ಡಿಂಗ್ ಡಾಗ್ ಬೈಟ್ ಕೇಸಸ್. ಅಲ್ಲಿ ಕ್ಲಿಯರ್ಲಿ ಕೊಟ್ಟಿದ್ದಾರೆ. ಆ ರೀತಿ ಕೇಸ್ ಆದಾಗ, ಈಗ ಯಾವುದೇ ಒಂದು ಪಾಪ್ಯುಲೇಷನ್ ಆಗಲಿ, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಡಾಗ್ ಬೈಟ್ ಕೇಸ್ ಆದಾಗ ಅಲ್ಲಿ ರೇಬೀಸ್ ರೆಸ್ಪಾನ್ಸ್ ಟೀಮ್ ಅಥವಾ ಡಾಗ್ ಬೈಟ್ ಕೇಸ್ ರೆಸ್ಪಾನ್ಸ್ ಟೀಮ್ ಹೋಗಿ ಆ ನಾಯಿಯನ್ನು ಹಿಡಿಬೇಕು. ಅದು ಹೆಂಗೆ ಸಿಸ್ಟಮೆಟಿಕ್ ಆಗಲಿ ಮೆಥಡಲ್ಲಿ ಅವ್ರನ್ನ ಕ್ಯಾಚ್ ಮಾಡಬೇಕು. ಕ್ಯಾಚ್ ಮಾಡಿ ಐಸೋಲೇಷನ್ ವಾರ್ಡ್ಸ್ ಅಂತ ಇರ್ತವೆ, ಅಲ್ಲಿ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಡಬೇಕು. ಅದರಿಂದ ಏನು ಗೊತ್ತಾಗ್ತದೆ, ರೇಬೀಸ್ ಒಂದು ನಮಗೆ ರೂಲ್ ಔಟ್ ಆಗ್ತದೆ. ರೇಬೀಸ್ ನಾಯಿ ಇದ್ದರೆ ಅಷ್ಟೇ ಯೂಶ್ವಲಿ ಅನ್ಪ್ರೊವೋಕ್ಡ್ ಬೈಟ್. ಓಕೆ, ಅದರಿಂದ ಏನು ನಮ್ಮ ಆ ಫೆರಲ್ ಡಾಗ್ಸ್ ಆಗಲಿ, ರೇಬೀಸ್ ಡಾಗ್ ಆಗಲಿ ಇದನ್ನಾಗ್ತದೆ. ಈ 10 days ಆ ನಾಯಿ ರೇಬೀಸ್ ಅಂತ ಡಯಾಗ್ನೋಸ್ ಆಗಲಿಲ್ಲ ಅಂತಂದರೆ ಅದಕ್ಕೆ ಪ್ರಾಪರಾಗಿ ವ್ಯಾಕ್ಸಿನ್ ಮಾಡಿ, ಅಥವಾ ಪಿಂಜರ್ ಪೋಲ್ಸು, ಇಲ್ಲ ಯಾವುದಾದ್ರೂ ಐಸೋಲೇಷನ್ ವಾರ್ಡು, ಇಲ್ಲ ಅಂತಂದರೆ ಈಗ ಡಾಗ್ ಪಾರ್ಕ್ಸ್ ಅಂತ ಬರ್ತಿದೆ, ಅಲ್ಲಿ ಅವ್ರನ್ನ ಇಟ್ಟು ನಾವು ಇದನ್ನು ಮಾಡ್ಬೋದು. ಆದರೆ ಅದನ್ನು ನಾಯಿನ ಸಾಯಿಸೋದು ಇದು ಸೊಲ್ಯೂಷನ್ ಅಲ್ಲ. ಇವನ್ ನಮ್ಮ ಹ್ಯೂಮನ್ಸಲ್ಲಿ ಎಷ್ಟೋ ಕ್ರೈಮ್ ಆಗ್ತವೆ.
ಈಗ ಯಾರೋ ಒಬ್ರು ಕ್ರೈಮ್ ಮಾಡಿದಂಗೆ ಇಡೀ ಪಾಪ್ಯುಲೇಷನ್ಗೆ ನಾವು ಇದನ್ನು ಮಾಡಲ್ಲ ಪನಿಷ್ಮೆಂಟ್, ಪರ್ಟಿಕ್ಯುಲರ್ ಪರ್ಸನ್ ಮಾಡ್ತೀವಿ. ಅದಕ್ಕೇನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸವರು, ಇರ್ತೈತೆ. ಅದೇ ರೀತಿ ಡಾಗಲ್ಲಿನೂ ಅದೇ ರೀತಿ ಆಗಬೇಕು. ಯಾವ ನಾಯಿ ಕಚ್ತಿದೆ, ಯಾಕೆ ಕಚ್ತಾ ಇದೆ, ಅದು ಮ್ಯಾಟ್ರ್ ಆಗ್ತದೆ. ನಾವು ನಾಯಿ ಜೊತೆ ಹೇಗೆ ಬಿಹೇವ್ ಮಾಡ್ತಿದ್ದೀವಿ, ಅವಕ್ಕೂ ಒಂದು ಪಾಸ್ಟ್ ಟ್ರಾಮಾ ಅನ್ನೋದು ಇರ್ತದೆ. ಡಾಗ್ ಬಿಹೇವಿಯರನ್ನು ಸ್ಟಡಿ ಮಾಡಿದಾಗ ನಾವು ಮನುಷ್ಯರು ಯಾವ ರೀತಿ ಆ ನಾಯಿ ಜೊತೆ ನಡ್ಕೊಂಡಿದ್ದೀವಿ ಪಾಸ್ಟಲ್ಲಿ. ಅದಕ್ಕೆ ಕೆಲವೊಂದು ನಾಯಿ ನಮ್ಮನ್ನು ಟ್ರಸ್ಟ್ ಮಾಡಲ್ಲ, ಕೆಲವೊಂದು ನಾಯಿಗಳು ತುಂಬ ಟ್ರಸ್ಟ್ ಮಾಡ್ತವೆ. ನೀವು ಜಸ್ಟ್ ಫೀಡ್ ಮಾಡೋಕ್ಕೆ ಹೋದರೆ ಅವು ಫ್ರೆಂಡ್ಲಿ ಆಗ್ತವೆ. ಓಕೆ, ಇದು ಒಂದು ಮ್ಯಾಟ್ರ್ ಆಗ್ತದೆ, ಅವ್ರ ಪಾಸ್ಟ್ ಟ್ರಾಮಾ. ಅದರಿಂದ ಅವು ಯಾವುದೇ ಮನುಷ್ಯ ನಿಯರ್ ಹೋದರೆ ದೇ ಥಿಂಕ್ ಹಿ ವಿಲ್ ಆರ್ಮ್ ಅಸ್. ಅವು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಡಾಗ್ ಬೈಟ್ ಆಗ್ತದೆ. ಅದು ಬಿಟ್ಟರೆ ಅದೇ ಎಲ್ಲರೂ ಹೋಗಿ ಅಲ್ರಿ. ಹಾಂ, ಹೌದು 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 ಹೌದು. ಇಲ್ಲ ಇಲ್ಲ, ನಾವು ಅದರ ಅಗೇನಿಸ್ಟ್ ಇದ್ದೀವಿ. Sir, this is unfortunate, but we can take precautionary measures. ಅದೇ ಹಾಂ, ಬೆಂಗಳೂರಲ್ಲಿನೂ ಕಸ್ತಾ ಇದೆ. ನೀವು BBMPಯಲ್ಲಿ ಎಷ್ಟೋ ಕೇಸ್ ಆಗಿದೆ ನೋಡಿ. BBMP ಅವರು ಸೊಲ್ಯೂಷನ್ ಕಂಡುಕೊಂಡಿದ್ದಾರೆ. ಹೆಂಗಂದ್ರೆ ಸೈಂಟಿಫಿಕ್ ಆಗಿ, ಟೆಕ್ನಿಕಲಿ ಹೌ ಟು ಕಂಟ್ರೋಲ್ ದ ಡಾಗ್ ಪಾಪ್ಯುಲೇಷನ್, ಅದು ಮೇನು. ಮತ್ತು ರೇಬಿಸ್ ವ್ಯಾಕ್ಸಿನ್ ಮಾಡಬೇಕು. ಓಕೆ, ಹೆಂಗೆ ಮಾಡ್ಬೇಕಂತಂದರೆ ಕಾರ್ಪೊರೇಷನ್ ಅವರು ಒಂದು ಆರ್ಗನೈಸೇಷನ್ ಇದೆ ಗೋವಾದಲ್ಲಿ. ಗೋವಾ ಇಸ್ ಎ ರೇಬಿಸ್ ಕಂಟ್ರೋಲ್ಡ್ ಝೋನ್. ನಾನು ಅಲ್ಲೇ ವರ್ಕ್ ಮಾಡಿ ಬಂದಿದ್ದೀನಿ more than 3 years ಆ್ಯಸ್ ಎ ರೇಬಿಸ್ ಸರ್ವೆಲೆನ್ಸ್ ಮ್ಯಾನೇಜರ್ ಅಂತ. ಓಕೆ, ಅಲ್ಲಿ ಮುಂಚೆ ಏನು ಮಾಡ್ತಿದ್ರು, ಮುಂಚೆ ಕಾಲದಲ್ಲಿ ಗೋವಾ ಅಂದರೆ ಏನು ಟೂರಿಸ್ಟ್ ಹಬ್, ಅಲ್ಲಿ ಫಾರಿನರ್ಸ್ ಎಲ್ಲ ಬರ್ತಾರೆ. ರೇಬಿಸ್ ತುಂಬ ಇತ್ತು. ಅಲ್ಲಿ ಏನು ಮಾಡ್ತಿದ್ರು, ಶೂಟ್ ಆನ್ ಸೈಟ್ ಡಾಗ್ ಎಲ್ಲೇ ಕಂಡ್ರೆ ಆ ರೀತಿ ಇತ್ತು. ಅದನ್ನು ಈಗ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬಂದಿರೋದ್ರಿಂದ ಯಾಕಂದರೆ ಇವಾಗ ನಾವು ಮನುಷ್ಯರು ಅಷ್ಟೇ ಇರೋಕ್ಕಾಗಲ್ಲ ಭೂಮಿ ಮೇಲೆ. ಇತ್ತೀಚೆಗೆ ವಕೀಲರು ಕಚ್ಚಿದ ನಾಯಿಯನ್ನ ಕೊಲ್ಲಬೇಕು ಎಂದಿದ್ದಾರೆ. ಇದು ತಪ್ಪು. ನಾಯಿಗೆ ಪ್ರತಿಯೊಬ್ಬರು ಪ್ರೀತಿಸಿದ್ರೆ ನಾಯಿಯಷ್ಟು ನಿಯತ್ತು ಮನುಷ್ಯರಿಗೂ ಇಲ್ಲ ಎಂದ್ರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.